ಗ್ರಾಮ ಪಂಚಾಯತಿ ಮಟ್ಟ ಬಂದಿರಿ. ಒಂದ್ ಸ್ವಲ್ಪ ಬುದ್ಧಿ ಐತಿಲ್ಲ ನಿಮ್ಗೆ? ನಮಗೈತಿ ನಿಮಗ ಈಗ ಗಂಡ ಅಂತ ನಡುವೆ ನ್ಯಾಯ ಹಚ್ಚಕ್ ಬಂದ್ರಿ ನೀವು? ಹಂಗರಪ್ಪ ಆ ಪಾಪ ಅಮಾಯಕ ಏನೈತೆ ಅದನ್ನ ಹೊಡ್ಕೊಂತ ಇಲ್ಲಿ ಮಟ್ಟ ಬಂದಿಲ್ಲ. ಏನ್ ಈಗ ಅಮಾಯಕಂತೀಯ? ಮನಿ ಒಳಗ ನಾನು ಹೊರದು ಬಂದಿದ್ದಿ ಬೀದಿ ಒಳಗ ಮತ್ತೆ ನಾಟಕ ಮಾಡಲ್ಲ. ಎಲ್ಲ ಸುಳ್ಳು ಹೇಳತ್ತನ್ರಿ. ಸಮಾಧಾನ ಯಾಕಪ್ಪ ಯಾಕೆ ಒಳಗೆ ಈಗ ಏನ ನೋಡುವ ಅವ್ರಿಗೆ 2,000 ರೂಪಾಯಿ ಬರೋದು. ಗೃಹಲಕ್ಷ್ಮಿ ಗ್ಯಾರಂಟಿ 2,000 ರೂಪಾಯಿ ಬರ್ತದೆ. ನನಗೆ 200 ರೂಪಾಯಿ ಕೊಡಕ್ಕೆ ಏನಾಗೈತಿ ಈಗ? ಅವ್ರು 2,000 ರೂಪಾಯಿದಾಗ ನೀವು 200 ರೂಪಾಯಿ ಕೊಡೋದು. ಕೊಡೋದು ಮನಿಯೊಳಗಿಂದ ಏನು ಖರ್ಚು ವೆಚ್ಚ ನೋಡ್ಕೋರಿ ಅಂತ ಕೊಡೋದು. ನಿಮ್ಮಂತ ಕುಡಿಯಾಕ್ ಕೊಡ್ರಿ ಅಂತ ಕೊಡಲ್ಲ. ನೋಡುವ ಈಗ ಗೃಹಲಕ್ಷ್ಮಿ ಗ್ಯಾರಂಟಿ ಸರ್ಕಾರ ಯಾಕೆ ಮಾಡೈತಿ ಗೊತ್ತಂದ್ರೆ? ಯಾಕಂದ್ರ ಬಡತನ ರೇಖೆಗಿಂತೂ ಕೆಳಗಿರ್ತಕ್ಕಂತ ಕುಟುಂಬಗಳು ಸ್ವಲ್ಪ ಮಟ್ಟಿಗಾದ್ರೂ ಜೀವನ ಸುಧಾರಿಸಿಕೊಳ್ಳಲು ಸಹಕಾರ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿ ತಿಂಗಳು 2,000 ರೂಪಾಯಿ ಹಾಕ್ತೈತಿ. ನೀನ್ ಅದರಾಗಿಂದ 400, 500, 200 ಗುಡ್ಯಾಕ್ ಇಸ್ಕೊಂಡ್ಬಿಟ್ರ ಪಾಪ ಹೆಣ್ಮಗಳು ಹೆಂಗ್ ನಡ್ಸ್ಬೇಕು ಮನಿನ? ಈಗ ಮನಿ ನಡ್ಸೋ ಮನಿಗೆ ಯಜಮಾನ ಯಾರು? ನಾನ. ಮನಿ ನಡ್ಸೋರು ಯಾರು? ನಾನ. ಮತ್ತ ಮಕ್ಕಳನ್ನ ಹೆಂಡ್ರನ್ನ ನೋಡ್ಕೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ಯಾರು? ನಾನ. ಮತ್ತೆ ಇಷ್ಟೆಲ್ಲಾ ಜವಾಬ್ದಾರಿಗಳು ಗೊತ್ತಿದ್ದಾಗೂ ಕುಡ್ಯಾಕ್ ಕೊಡ್ಲಿಲ್ಲ ಅಂತೇಳಿ ಬೀದಿ ಬೀದಿಗೆ ಹೆಣ್ಮಗಳು ಹೊಡ್ಕೊಂತ ಬಂದಿಯಲ್ಲ, ಇದು ತಪ್ಪಲ್ಲ? ಅಲ್ಲ ಮತ್ ನಮಗೆ 200 ರೂಪಾಯಿ ಬೇಕು ಅಣ್ಣ. ಅಲ್ವಾ ನೀನು ಸರ್ಕಾರ ಏನ್ ಗ್ಯಾರಂಟಿ ಯೋಜನೆ ನಿರಂತರವಾಗಿ ಕೊಡಕತ್ತಲ್ಲ ನಿಮ್ಗೆ, ಏನೇ ಮಾಡಿ ಅನ್ನೋದು ಏನ್ ಖರ್ಚು ಮಾಡಿ ಅನ್ನೋದು ಹೇಳ ಕೊಡ್ತಾರ ಅನ್ನೋದು ಕಷ್ಟ. 2,000 ರೂಪಾಯಿ ಅದ್ರೊಳಗೆ ಇವಂಗ 1,500 ರೂಪಾಯಿ ಹೋಗಿರ್ತೈತಿ. ಏನ್ ಮಾಡ್ತಿ? ಅಲ್ಲ ಏಪ್ರಿಲ್ ಮೇ ಬಂತ, ಶಾಲಿ ರಜೆ ಇರ್ತಾವ, ಮನ್ಯಾಗ ಹುಡುಗರು ಇರ್ತಾವ, ತಿನ್ನಾಕ ಉಣ್ಣಾಕ ಮಾಡ್ಬೇಕ, ಊರಿಂದ ಹೋಗಾರ ಬರಾರ ಇರ್ತಾರ. ಅದು ಅಲ್ದ ಜೂನ್ ಮತ್ತೆ ಜುಲೈ ಸ್ಟಾರ್ಟ್ ಆಗ ಶಾಲಿ ಚಾಲು ಆಯ್ತು, ಪುಸ್ತಕ ಕೊಡಿಸ್ಬೇಕು, ಅಡ್ಮಿಷನ್ ಫೀಸ್ ತುಂಬಬೇಕು, ಟ್ಯೂಷನ್ ಹಚ್ಬೇಕು, 1 2 ನೋಡ್ಪ ಇಷ್ಟೆಲ್ಲ ಅನುಕೂಲತೆಗಳನ್ನ ತಾಯಿಯಾದವ್ರು ಮಾಡ್ತಾರ. ಯಾಕೆ ಹೆಣ್ಮಕ್ಳಿಗೆ ಹಾಕ್ಯಾರ ಅನ್ನೋದನ್ನ ಪ್ರಶ್ನೆ ಇಟ್ಬೇಕು ನೀವು. ನಿನ್ನ ಕಿಶದಾಗ 4,000 ರೂಪಾಯಿ 10,000 ರೂಪಾಯಿ ಹಾಕಿದ್ರು ಎಷ್ಟು ಹೊತ್ತಿರ್ತದೆ? ಅಯ್ಯೋ ನನ್ನ ಕಿಶದಾಗ ಹಾಕಿದ್ರ ಸಂಜೆ ಹುಡುಗ ನಮ್ಮ ಫ್ರೆಂಡ್ಸ್ ಎಲ್ಲಾರನ್ನು ಕರ್ಕೊಂಡ ಕುಡುದು ಸತ್ಯನಾಶ. ತಾಯಿ ಆದವಳು ಹಂಗಲ್ಲ. ಯಾಕೆ ಹೆಣ್ಮಕ್ಳಿಗೆ ಹಾಕ್ಯಾರ ಅಂದ್ರೆ ಗೃಹಲಕ್ಷ್ಮಿ ಯಾಕೆ ತಾಯಿಯರಿಗೆ ಅನ್ನಕತ್ತಾರ ಅಂದ್ರ ಅವ್ರು ನನಗೆ ಬೇಕಂತ ಇದು ಮಾಡಂಗಿಲ್ಲ. ಅವರು ಮಕ್ಕಳಿಗೆ ಬೇಕು, ಗಂಡಕ್ಕೆ ಬೇಕು, ನಾಳೆ ಹಬ್ಬಕ್ಕೆ ಬೇಕು, ಹುಡುಗಿಗೆ ಬೇಕು ಅನ್ನೋ ನಿಟ್ಟಿನೊಳಗೆ ಅವ್ರು ಇಟ್ಕೊಂಡು ನಿಮ್ಮನ್ನು ಸಾಕೋದಲ್ಲ ಮಕ್ಕಳನ್ನು ಸಾಕ್ತಾರ. ಇಡೀ ಸಮಾಜದ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ ಹೊತ್ಕೊಂಡು ಹೋಗ್ತಿರ್ತಾರ ಅವರು. ಅದಕ್ಕೆ ಸರ್ಕಾರ ಈ ಯೋಜನೆ ತಗೊಂಡ್ಕೊಂಡು ಬಂದತಿ. ದಯವಿಟ್ಟು ಇನ್ನು ಮುಂದ ನೀನು ಮನಿ ಜವಾಬ್ದಾರಿ ನೋಡ್ಕೊ. ಈ ಗೃಹಲಕ್ಷ್ಮಿ ಗ್ಯಾರಂಟಿ ಹಣವನ್ನ ನೀನು ಬಳಸ್ಬೇಡ. ಅವಳಿಗೋಸ್ಕರನೇ ಇರ್ಲಿ ಮತ್ ಕುಟುಂಬಕ್ಕೋಸ್ಕರ ಬಳಸ್ಕೊರಿ. ಅದನ್ನ ದುರುಪಯೋಗ ಪಡಿಸ್ಕೋಬೇಡ್ರಿ. ಅರ್ಥ ಆತಾ? ಗೃಹಲಕ್ಷ್ಮಿ ಯೋಜನೆ